ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಸುಹಾಸ್ ಜರ್ಮನಿಯಿಂದ ಮಾತಾಡ್ತಾ ಇರೋದು. ಸೊ ನಿಮ್ಗೆ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ತೋರಿಸ್ತೀನಪ್ಪ ಅಂತಂದ್ರೆ, ನೀವು ಜರ್ಮನಿ ಒಳಗೆ ಏನಾದರೂ ಹೊಸ ಮನೆಗೆ ಮೂವ್ ಆದಿರ ಅಂತಂದ್ರೆ, ಇಲ್ಲ ನೀವು ಜರ್ಮನಿಗೆ ಫಸ್ಟ್ ಟೈಮ್ ಬಂದಾಗ ನೀವೇನಾದರೂ ನಿಮಗೆ ಮನೆ ಸಿಕ್ಕಿದ ಮೇಲೆ ನೀವು ಅದನ್ನು ಇಲ್ಲಿ ಆನ್ಮೇಲ್ಡರ್ ಮಾಡಬೇಕಾಗಿರುತ್ತೆ, ಅಂತಂದ್ರೆ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಸೊ ಆ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಮತ್ತು ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಏನನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಆದಷ್ಟು ನಾನು ಈ ಪೇಜ್ ಫಾಲೋ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಒಳಗೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬನ್ನಿ ಇವತ್ತು ಆ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಣ. ಸೊ ನಾನು ಆಗಲೇ ಹೇಳಿದಾಗ ನೀವು ಹೊಸ ಮನೆಗಾಗಿರ್ಬೋದು, ಇಲ್ಲ ನೀವು ನಿಮ್ಮದು ಮನೆ ಇಲ್ಲ ಓನಂಗೆ ಏನೋ ರಿಜಿಸ್ಟರ್ ಮಾಡಬೇಕಾದ್ರೆ ಸೊ ನಿಮಗೆ ಜರ್ಮನಿಯಲ್ಲಿ ಬ್ಯೂರ್ಗರ್ ಆಮ್ಟ್ ಅಂತ ಇರ್ತಾವೆ, ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲಿರ್ತಾವಪ್ಪ ಅಂದ್ರೆ ನೀವು ಯಾವ ಏರಿಯಾಗೆ ಮೂವ್ ಆಗಿರ್ತಾರಲ್ಲ, ಸೊ ನೀವು ಅಲ್ಲಿ ನಿಯರೇ ಇರ್ತಾವೆ, ನೀವು ಅದನ್ನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಸೊ ನಿಮಗೆಲ್ಲ ಒಂದಷ್ಟು ಬ್ಯೂರ್ಗರ್ ಆಮ್ಟ್ ಅಂತ ಬರ್ತಾವೆ. ಸೊ ನೀವು ಅಲ್ಲಿ ಹೋಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು. ಸೊ ನೀವು ಆನ್ಲೈನ್ ಒಳಗೆ ಹೇಗೆ ಟರ್ಮಿನ್ ತೊಗೋಬೇಕಪ್ಪ ಅಂತಂದ್ರೆ, ನೀವು ಗೂಗಲ್ ಒಳಗೆ ಟೈಪ್ ಮಾಡ್ಬೋದು ಬ್ಯೂರ್ಗರ್ ಆಮ್ಸ್ಟ್ ನಿಯರ್ ಮೀ ಅಂತ. ಸೊ ನಿಮಗೆಲ್ಲ ಒಂದಷ್ಟು ಪ್ಲೇಸಸ್ ತೋರಿಸ್ತಾವೆ. ಸೊ ನೀವು ಅಲ್ಲಿ ವೆಬ್ಸೈಟ್ ಒಳಗೆ ಹೋದಿರಪ್ಪ ಅಂತಂದ್ರೆ ನಿಮಗಲ್ಲಿ ಓನಂಗೆ ಆನ್ಮೇಲ್ಡ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ನಿಮ್ಮದೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ಮೇಲೆ ಒಂದಷ್ಟು ಡೇಟ್ಸ್ ಕೊಡ್ತಾರೆ ಅವ್ರು. ಸೊ ನೀವು ಯಾವ ಡೇಟ್ ಒಳಗೆ ಅಲ್ಲಿ ಖಾಲಿ ಇರ್ತಾರಲ್ಲ, ಸೊ ನೀವು ಅಲ್ಲಿ ಹೋಗಿ ನೀವು ಟರ್ಮಿನ ಬುಕ್ ಮಾಡ್ಬೋದು. ಸೊ ಟರ್ಮಿನೆಲ್ಲ ಬುಕ್ ಆದಮೇಲೆ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತಾವಪ್ಪ ಅಂತಂದ್ರೆ, ನಿಮ್ಮದು ಟರ್ಮಿನ್ ಇರುತ್ತಲ್ಲ, ಅಂದ್ರೆ ಟರ್ಮಿನ್ ಅಂದ್ರೆ ನಿಮ್ಮದು ಅಪಾಯಿಂಟ್ಮೆಂಟ್ ಇದ್ದದ್ದು. ಸೊ ನೀವು ಯಾವ ಡಾಕ್ಯುಮೆಂಟ್ಸ್ ಒಯ್ಯಬೇಕಪ್ಪ ಅಂತಂದ್ರೆ, ಪಾಸ್ಪೋರ್ಟ್ ಆಗಿರ್ಬೋದು, ಹೌಸ್ ವೈಸ್ ಅಂದ್ರೆ ಪಾಸ್ಪೋರ್ಟ್ ಎಲ್ಲ ನಿಮ್ದು ಔಫ್ ಇಂಟಲ್ ಸ್ಟೇಟ್ ಅಲ್ಲ, ರೆಸಿಡೆನ್ಸ್ ಪರ್ಮಿಟ್ ಆಗಿರ್ಬೋದು. ಆಮೇಲೆ ಮತ್ತು ನಿಮ್ಮದು ಓನಂಗೆ ಫೆರ್ತ್ರಾಗ ಅಂದ್ರೆ ನಿಮ್ಮದು ಹೊಸ ಮನೆ ಇರತ್ತಲ್ಲ, ಅದಕ್ಕೆ ಕಾಂಟ್ರ್ಯಾಕ್ಟ್ ಲೆಟ್ರ್ ನೀವು ತೊಗೊಂಡು ಹೋಗಬೇಕು. ಮತ್ತು ಇನ್ನೊಂದು ಏನು ಡಾಕ್ಯುಮೆಂಟ್ಪ ಅಂತಂದ್ರೆ ಮೇನ್ ಡಾಕ್ಯುಮೆಂಟ್ ಯಾವತ್ತಪ್ಪ ಅಂತಂದ್ರೆ ಓನಂಗ್ಸ್ ಗೇಬರ್ ಬೆಸ್ಟೇಟಿಗೆ. ಸೊ ಇದು ನಿಮ್ಗೆ ಯಾರು ಓನಂಗೆ ಕೊಟ್ಟಿರ್ತಾರಲ್ಲ, ನಿಮ್ಗೆ ಯಾರು ಮನೆಗೆ ಕೊಟ್ಟಿರ್ತಾ ಓನರ ನಿಮ್ಗೆ ಅದ್ರ ಒಂದು ಫಾರ್ಮ್ ಒಳಗೆ ಎಲ್ಲ ಫಿಲ್ ಮಾಡಿಕೊಡ್ತಾ ನಿಮ್ಮ ನೇಮದು ಎಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ನೀವು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಮತ್ತು ನಿಮ್ಮ ಕಡೆ ನಿಮ್ಮ ಕ್ಯಾಶು ಒಯ್ಬೋದು ಮತ್ತು ನೀವು ಕಾರ್ಡನ್ನು ನಡೆಯುತ್ತೆ. ಸೊ ಎರಡು ಇಟ್ಕೊಂಡು ಹೋಗೋದು ಬೆಟರ್. ಮತ್ತು ಇದು ಓನಂಗೆ ಆನ್ಮೇಲ್ಡನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ, ನೀವು ಆನ್ಮೇಲ್ಡನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮದು ನೀವು ಯಾವ ಪೋಸ್ಟ್ ಲೆಟರ್ ಆಗಿರ್ಬೋದು, ಲೆಟರ್ಸ್ ಯಾವುದೂ ನಿಮ್ಮ ಅಡ್ರೆಸ್ಸಿಗೆ ಬರೋಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ಎಷ್ಟು ಜಲ್ದಿ ಹೊಸ ಮನೆಗೆ ಹೋಗ್ತಿರಲ್ಲ, ಆದಷ್ಟು ಜಲ್ದಿ ನೀವು ಅದು ನಿಮ್ಮ ಓನಂಗನ್ನು ಮನಿದು ಆನ್ಮೇಲ್ಡನ್ ಮಾಡಲೇಬೇಕು. ಸೊ ವಿತಿನ್ 15 days ಒಳಗೆ ನೀವು ಮಾಡಬೇಕಿಲ್ಲ. ಡಿಲೇ ಆತಂದ್ರೆ ಮತ್ತು ಅವರು ನಿಮ್ಗೆ ಕ್ವಶನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ವಿತಿನ್ 15 days ಆನ್ಮೇಲ್ಡನ್ ಮಾಡಬೇಕು. ಮತ್ತು ನಿಮಗೆ ಅದು ಅಪಾಯಿಂಟ್ಮೆಂಟ್ದು ಕನ್ಫರ್ಮೇಷನ್ ಹೇಗಾಗತ್ತಪ್ಪ ಅಂತಂದ್ರೆ, ನೀವು ಅದೆಲ್ಲ ಬುಕ್ಕಿಂಗ್ ಆದಮೇಲೆ ನಿಮಗೊಂದು ಇಮೇಲ್ ಬರುತ್ತೆ. ಸೊ ಈ ಡೇಟಿಗೆ ಈ ಟೈಮಿಗೆ ನಿಮ್ದು ಅಪಾಯಿಂಟ್ಮೆಂಟ್ ಬುಕ್ ಆಗೈತೆ ಅಂತ. ಮತ್ತು ನಿಮ್ಗೊಂದು ನಂಬರು ಕಳಿಸ್ತಾರೆ ಅವರು, 3 digit ನಂಬರ್. ಸೊ ಆ ನಂಬರೆಲ್ಲ ನಿಮ್ಗೆ ಅಲ್ಲಿ ಇಮೇಲಲ್ಲಿ ಬರುತ್ತೆ. ಸೊ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು ಅನ್ನೋದನ್ನು ಅವ್ರು ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ಇಮೇಲ್ ಬಂತಪ್ಪ ಅಂತಂದ್ರೆ ನಿಮ್ಮದು ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗೈತೆ ಅಂತ ಅರ್ಥ. ಸೊ ಇದು ಓನಂಗೆ ಆನ್ಮೇಲ್ಡರ್ ಅಂದ್ರೆ ನಿಮ್ದು ಹೋಮ್ ರಿಜಿಸ್ಟರ್ ಏನು ಮಾಡ್ತಾರಲ್ಲ, ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾನು ಈಗ ಜರ್ಮನಿದಲ್ಲಿದ್ದು 3 years ಆಯಿತು. ನನಗೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಯಾರಿಗೆ ಜಾಸ್ತಿ ಇಂಪಾರ್ಟೆಂಟ್ ಆಗತ್ತಪ್ಪ ಅಂತಂದ್ರೆ, ನೀವು ಯಾರು ಹೊಸದಾಗಿ ಜರ್ಮನಿಗೆ ಬಂದಿರ್ತಾರಲ್ಲ ಫಸ್ಟ್ ಟೈಮ್, ಸೊ ನೀವು ಇದನ್ನು ಕಂಪಲ್ಸರಿ ಮಾಡಲೇಬೇಕು. ನೀವೇನಾದರೂ ಇದನ್ನು ಮಾಡಲಿಲ್ಲಪ್ಪ ಅಂತಂದ್ರೆ ನಿಮಗೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ, ಮತ್ತು ನಿಮಗೆ ಸಿಮ್ಮನ್ನು ಕೊಡಲ್ಲ, ಮತ್ತು ಆಮೇಲೆ ನಿಮಗೆ ಟ್ಯಾಕ್ಸ್ ಐಡಿ ಇರುತ್ತೆ, ಟ್ಯಾಕ್ಸ್ ಐಡಿನೂ ಬರಲ್ಲ. ಸೊ ನೀವು ಯಾರು ಜರ್ಮನಿಗೆ ಬಂದ ಕೂಡ ನೀವು ಫಸ್ಟ್ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ನಿಮ್ಮ ಓನಂಗೆ ನೀವು ಆನ್ಮೇಲ್ಡನ್ ಮಾಡಲೇಬೇಕು. ನಾನು ಫೈನಲಿ ಬ್ಯೂರ್ಗರ್ ಆಮ್ಟ್ ರೀಚ್ ಆದೆ. ನೀವು ವಿಡಿಯೋದಲ್ಲಿ ನೋಡ್ಬೋದು ಬ್ಯೂರ್ಗರ್ ಆಮ್ಟ್ ಆಫೀಸ್ ಹೇಗೆ ಕಾಣತ್ತಂತ. ನಿಮಗೆಲ್ಲ ಎಂಟ್ರೆನ್ಸ್ಗೆಲ್ಲ ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ, ಓಪನಿಂಗ್ ಟೈಮ್ ಅದು ಎಲ್ಲ ಕೊಟ್ಟಿರ್ತಾರೆ, ನೀವು ಇಲ್ಲಿ ನೋಡ್ಕೋಬೋದು. ನಾನು ಇದಕ್ಕೆ ಟೋಟಲಾಗಿ €16 ಪೇ ಮಾಡಿದ್ಮೇಲೆ ನಿಮಗೆ ಈ ಥರ ರೆಸಿಪ್ಟ್ ಕೊಡ್ತಾರೆ. ಸೊ ರೆಸಿಪ್ಟ್ ಎಲ್ಲ ಆದಮೇಲೆ ನಿಮಗೆ ಇದು ಲಾಸ್ಟ್ ಫೈನಲಿ ಈ ಥರ ನಿಮಗೆ ಅದನ್ನು ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಆನ್ಮೇಲ್ಡ್ ಮಾಡಿದ್ದಕ್ಕೆ. ಹಾಯ್, ಫೈನಲಿ ನನಗದು ಓನಂಗೆ ಆನ್ಮೇಲ್ಡನ್ ಮಾಡಿದ್ಮೇಲೆ ಒಂದು ಕಾಪಿ ಕೊಡ್ತಾರೆ. ಸೊ ಅದರಲ್ಲಿ ನಾನು ಯಾವಾಗ ಮೂವ್ ಅದು ಎಲ್ಲ ಡಾಕ್ಯುಮೆಂಟ್ ಇರುತ್ತೆ. ಸೊ ನೀವು ಒಂದು ಸಲ ಇಲ್ಲಿ ಆನ್ಮೇಲ್ಡನ್ ಅಂದ್ರೆ ರಿಜಿಸ್ಟರ್ ಮಾಡಿದ್ರಪ್ಪ ಅಂತಂದ್ರೆ ಅದು ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ಅದು ಬೆಸೈಡ್ ಅಂತಂದ್ರೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಹೋಗುತ್ತೆ. ಬಟ್ ನೀವು ನಿಮ್ಮ ಫೆರ್ಜಿಸ್ಟರಿಂಗ್ ಅಂದರೆ ಪ್ರೈವೇಟ್ ಇನ್ಶೂರೆನ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಬ್ಯಾಂಕ್ ಆಗಿರ್ಬೋದು, ಸೊ ಎಲ್ಲ ನೀವು ಸ್ವಂತ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಬಟ್ ನಾವು ಅದೊಂದು ಏನು ತಪ್ಪು ಮಾಡೀನಪ್ಪ ಅಂತಂದ್ರೆ, ನಿಮಗೆ ಓನಂಗೆ ಕೊಟ್ಟಿರ್ತಾರಲ್ಲ ನಿಮ್ಮ ಫೆರ್ಮೀಟರ್, ಸೊ ಅವರೊಂದು ಓನಂಗ್ಸ್ ಅಂದ್ರೆ ಬೆಸ್ಟೇಟಿಗೂ ಇದನ್ನು ಕೊಟ್ಟಿರ್ತಾರೆ ಫಾರ್ಮ್ನ. ಆಗಲೇ ಹೇಳಿದ್ದೆ ನಿಮಗೆ, ಅದರೊಳಗೆ ಅವರ ಅಡ್ರೆಸ್ ಸ್ವಲ್ಪ ರಾಂಗಾಗಿ ಮೆನ್ಷನ್ ಮಾಡಿದ್ರು.
ಸೊ ಅದರಿಂದ ಇಲ್ಲಿ ಭಾಳ ಪ್ರಾಬ್ಲಮ್ ಆಗಿತ್ತು. ಬಟ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಮೇಲೆ ನನಗೆ ಅದನ್ನು ನನ್ನ ಅರ್ಬೈಟ್ ಗೇಬರ್ ಇಮೇಲ್ ಥ್ರೂ ಕಳಿಸಿದ್ರು. ಸೊ ಆ ಇಮೇಲ್ ನೋಡಿ ಅವ್ರು ನಂಗೆ ಈಗ ಮಾಡಿಕೊಟ್ರು. ಸೊ ನೀವು ಇನ್ನೊಂದು ಸಲ ಯಾರಾದರೂ ಅನ್ಮೇಲ್ಡ್ ಮಾಡೋದು ಮಾಡೋಕ್ಕಿಂತ ಮೊದಲು ನಿಮ್ಮ ಅರ್ಬೈಟ್ ಗೇಬರ್ದೊಳಗೆ ಅಡ್ರೆಸ್ ಎಲ್ಲ ಸರಿಯಾಗಿ ಬರ್ದಲ್ಲಿ ನೋಡ್ಕೊಂಡು ಒಂದು ಸಲ ಬರ್ರಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಓನುಂಗ್ ಅನ್ಮೇಲ್ಡನ್ ಬಗ್ಗೆ. ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.